ನಿನ್ನೆ ಇಡೀ ದೇಶಾದ್ಯಂತ ಉದ್ಯಮಿಗಳಿಗೆ ಒಂದು ಭಾರಿ ಶಾಕ್ ಎದುರಾಗಿತ್ತು. ನಿನ್ನೆ ಉದ್ಯಮಿ ಸಿಜೆ ರಾಯ್ ಅವರು ಆತ್ಮಹತ್ಯೆ ಮಾಡಿಕೊಂಡಂತಹ ಘಟನೆ ಸಂಭವಿಸಿತು. ಮೊದಲ ಸ್ಟೋರಿ, ಕಾನ್ಫಿಡೆಂಟ್ ಗ್ರೂಪ್ ಮಾಲೀಕ ದಾರುಣವಾಗಿ ಸಾವನ್ನಪ್ಪಿದ್ರು. ಐಟಿ ದಾಳಿ ವೇಳೆಯಲ್ಲಿ ಉದ್ಯಮಿ ರಾಯ್ ಅವರು ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡ್ರು. ಬೆಂಗಳೂರಿನ ಕಚೇರಿ ಮೇಲೆ ಕೇರಳದ ಐಟಿ ದಾಳಿ ಮಾಡಿತ್ತು. ಇದೇ ವೇಳೆ ದುರ್ಘಟನೆ ನಡೆದಿರುವಂಥದ್ದು. ಸಾವಿರಾರು ಕೋಟಿಯ ಒಡೆಯ ರಾಯ್ ಅವರ ಸಾವಿನಿಂದಾಗಿ ಉದ್ಯಮಿಗಳಲ್ಲಿ ತಲ್ಲಣನೆ ಸೃಷ್ಟಿಯಾಗಿದೆ. ಉದ್ಯಮಿ ಕಾಫಿ ಡೇ ಮಾಲೀಕ ವಿಜಿ ಸಿದ್ಧಾರ್ಥ್ ಅವರ ಆತ್ಮಹತ್ಯೆಯನ್ನು ಕೂಡ ಈ ಘಟನೆ ನೆನಪಿಸ್ತು. ಇನ್ನು ನಮ್ಮ ಕರ್ನಾಟಕ ಇಡೀ ದೇಶದಲ್ಲಿ ಉದ್ಯಮಿಗಳು ಆತ್ಮಹತ್ಯೆ ಮಾಡಿಕೊಳ್ಳೋದ್ರಲ್ಲಿ ನಂಬರ್ 1 ಇದೆ. 2019ರಿಂದ ಈವರೆಗೆ ಪ್ರತಿ ವರ್ಷವೂ ಕೂಡ ಮುಂಚೂಣಿಯನ್ನು ಕಾಯ್ದುಕೊಂಡು ಬರ್ತಾ ಇದೆ. ಇನ್ನು ಮತ್ತೊಬ್ಬ ಬಹುದೊಡ್ಡ ಉದ್ಯಮಿ ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು ಉದ್ಯಮ ವಲಯಕ್ಕೆ, ಉದ್ಯಮಿಗಳಿಗೆ ಸಾಕಷ್ಟು ಆಘಾತವನ್ನು ಉಂಟು ಮಾಡಿದೆ. ಇನ್ನು ಏನು ನಡೀತು ನಿನ್ನೆ ಅಷ್ಟಕ್ಕೂ ಅನ್ನುವಂಥದ್ದನ್ನು ನೋಡ್ತಾ ಹೋಗೋದಾದರೆ, ತಮ್ಮ ಕಂಪನಿ ಮೇಲೆ ದಾಳಿಗಿಳಿದಂತಹ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳ ಉಪಸ್ಥಿತಿಯಲ್ಲೇ, ಅಂದರೆ ಅಧಿಕಾರಿಗಳು ಕೂಡ ಆಫೀಸ್ನಲ್ಲೇ ಇದ್ದರು. ಅದೇ ಸಂದರ್ಭದಲ್ಲೇ ಪಿಸ್ತೂಲ್ನಿಂದ ಎದೆಗೆ ಗುಂಡು ಹಾರಿಸಿಕೊಂಡು ಖ್ಯಾತ ಉದ್ಯಮಿ ಹಾಗೂ ಕಾನ್ಫಿಡೆಂಟ್ ಕಂಪನಿಯ ಮುಖ್ಯಸ್ಥ ಡಾಕ್ಟರ್ ಚಿರಿಯನ್ ಕಡತ್ ಜೋಸೆಫ್ ರಾಯ್ ಅವರು ಆತ್ಮಹತ್ಯೆಗೆ ಶರಣಾದಂತಹ ಘಟನೆ ನಡೆಯಿತು. ರಿಚ್ಮಂಡ್ ಟೌನ್ನಲ್ಲಿ ಇರುವಂತಹ ಕಾನ್ಫಿಡೆಂಟ್ ಗ್ರೂಪ್ನ ಪ್ರಧಾನ ಕಚೇರಿಯಲ್ಲಿ ಮಧ್ಯಾಹ್ನ 3 ಗಂಟೆ ವೇಳೆಗೆ ಪಿಸ್ತೂಲ್ನಿಂದ ರಾಯ್ ಅವರು ಗುಂಡು ಹಾರಿಸಿಕೊಂಡಿದ್ದಾರೆ. ಕೂಡಲೇ ಅವರನ್ನು ಆಸ್ಪತ್ರೆಗೆ ದಾಖಲು ಕೂಡ ಮಾಡಲಾಯಿತು. ಆದರೂ ಕೂಡ ತೀವ್ರ ರಕ್ತಸ್ರಾವದಿಂದಾಗಿ ಅವರು ಕೊನೆ ಉಸಿರೆಳೆದಿದ್ದಾರೆ. ಇನ್ನು ಈ ಘಟನೆ 2019ರಲ್ಲಿ ನಡೆದಂತಹ ಕಾಫಿ ಡೇ ಮಾಲೀಕ ಸಿದ್ಧಾರ್ಥ್ ಅವರ ಆತ್ಮಹತ್ಯೆ ಕಹಿ ನೆನಪೇನಿತ್ತು, ಅದನ್ನು ಮರುಕಳಿಸುವಂತೆ ಮಾಡಿತು. ರಾಯ್ ಅವರು ಬೆಂಗಳೂರು, ಕೇರಳ, ತಮಿಳುನಾಡು ಸೇರಿದಂತೆ ದೇಶ ವಿದೇಶಗಳಲ್ಲೂ ಕೂಡ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ತೊಡಗಿದ್ರು. ಈ ನಡುವೆ ಆದಾಯ ತೆರಿಗೆ ವಿಷಯಕ್ಕೆ ಸಂಬಂಧಪಟ್ಟಂತೆ 2 ತಿಂಗಳಿಂದ ಕೇರಳ ಐಟಿ ಅಧಿಕಾರಿಗಳು ರಾಯ್ ಅವರ ಕುರಿತು ತನಿಖೆಯನ್ನು ಮಾಡ್ತಾ ಇದ್ರು. ಜೊತೆಗೆ ಕಳೆದ 2 ತಿಂಗಳಿಂದ ಹುಡುಕಾಟವನ್ನು ಕೂಡ ನಡೆಸ್ತಾ ಇದ್ರು, ದಾಳಿಗಳನ್ನು ಕೂಡ ಮಾಡ್ತಾ ಇದ್ರು. ಈ ಬಗ್ಗೆ ಅವರು ಕಳೆದ ತಿಂಗಳು ಕೇರಳಕ್ಕೆ ತೆರಳಿ ಒಂದು ಹೇಳಿಕೆ ಕೂಡ ಕೊಟ್ಟಿದ್ರು. ಈ ತನಿಖೆಯ ಭಾಗವಾಗಿ ಕಳೆದ 3 ದಿನಗಳಿಂದ ಬೆಂಗಳೂರಿನ ಕಚೇರಿ ಮೇಲೆ ಕೂಡ ದಾಳಿ ನಡೆದಿತ್ತು. ಇದೇ ವೇಳೆ ರಾಯ್ ಅವರು ತಮ್ಮ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇನ್ನು ಅವರು ದುಬೈನ ನಿವಾಸಿ ಕೂಡ ಆಗಿದ್ದರು. ಕೇರಳ ಮೂಲದ ಸಿಜೆ ರಾಯ್ ಅವರು ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಶರವೇಗದಲ್ಲಿ ಪ್ರಗತಿ ಕಂಡಂತಹ ಯಶಸ್ವಿ ಉದ್ಯಮಿಯಾಗಿದ್ದರು. ಈ ಉದ್ಯಮದಲ್ಲಿ ತುಂಬ ಯಶಸ್ಸನ್ನು ಕಂಡಿದ್ದರು. ಜೊತೆಗೆ ದುಬೈನಲ್ಲೂ ಕೂಡ ತಮ್ಮ ನಿವಾಸವನ್ನು ಹೊಂದಿದ್ರು. ದುಬೈವರೆಗೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಬೆಳೆದು ನಿಂತಿದ್ರು. ಇನ್ನು ಸಾಲವಿಲ್ಲದೆ ಕಾನ್ಫಿಡೆಂಟ್ ಗ್ರೂಪ್ ಕಟ್ಟಿದಂತಹ ಸಾಹಸಿಗ ಕೂಡ ಆಗಿದ್ದರು. ಬಿಸ್ನೆಸ್ ಯಾವ ರೀತಿಯಾಗಿ ಅವರು ಡೆವಲಪ್ ಮಾಡಿದ್ರು ಅಂತಂದರೆ ಸಾಲನೇ ತೆಗೆದುಕೊಂಡಿರಲಿಲ್ಲ. ಆ ರೀತಿಯಾಗಿ ತಮ್ಮ ಉದ್ಯಮವನ್ನು ಅವರು ಬೆಳೆಸ್ಕೊಂಡು ಬಂದಿದ್ದರು. ಕೇರಳದಿಂದ ದುಬೈವರೆಗೆ ತಮ್ಮ ಸಾಮ್ರಾಜ್ಯವನ್ನು ಅವರು ವಿಸ್ತರಣೆ ಮಾಡಿದರು. ಜನರ ಕನಸು ಅಡಮಾನ ಬಿಟ್ಟು ಸಾಲ ಮಾಡದೆ ದೇಶ ವಿದೇಶದಲ್ಲಿ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಬಹುದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿ ಯಶಸ್ವಿ ಉದ್ಯಮಿ ಅನಿಸಿಕೊಂಡಿದ್ದಂತಹ ಸಿಜೆ ರಾಯ್ ಅವರ ಬದುಕು ದುರಂತ ಅಂತ್ಯ ಕಂಡಿದೆ. ನಾನು ರಿಯಲ್ ಎಸ್ಟೇಟ್ ಕ್ಷೇತ್ರವನ್ನು ನಾನಾಗಿಯೇ ಆರಿಸಿಕೊಂಡು ಬಂದಿದ್ದೇನೆ ಹೊರತು ಆಕಸ್ಮಿಕವಾಗಿ ನಾನೇನು ಬರಲಿಲ್ಲ. ಇದನ್ನು ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿರುವಂತಹ ಸಿಜೆ ರಾಯ್ ಅವರು ಹೇಳಿದರು. ನಾನು ಆಕಸ್ಮಿಕವಾಗಿ ಆಯ್ಕೆ ಮಾಡಿಕೊಂಡಿರಲಿಲ್ಲ, ತುಂಬ ಇಷ್ಟಪಟ್ಟು ಈ ಉದ್ಯಮಕ್ಕೆ ಬಂದಿದ್ದೆ ಅನ್ನುವಂತಹ ವಿಚಾರವನ್ನು ಅವರು ಮಾತನಾಡಿದರು. ಕಾನ್ಫಿಡೆಂಟ್ ಕಂಪನಿ ಮೂಲಕವಾಗಿ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೊಸ ಚರಿತ್ರೆಯನ್ನೇ ಬರೆದಿದ್ರು. ರಿಯಲ್ ಎಸ್ಟೇಟ್ ಅಂದರೆ ಜನರ ಕನಸುಗಳ ಮಾರಾಟ ಮಾಡಿ ಲಾಭ ಅನ್ನುವಂತಹ ಕಾಲದಲ್ಲಿ, ಅಂದರೆ ಅನೇಕ ಜನರು ತಮ್ಮ ಮನೆಗಳನ್ನು ಕಟ್ಕೊಳ್ಬೇಕು ಅಂತ ಕನಸನ್ನು ಹೊಂದಿರ್ತಾರೆ. ಕನಸಿನ ಮನೆಯನ್ನು ಕಟ್ಕೊಳ್ಬೇಕು ಅಂತ ಅನೇಕರು ಜೀವಮಾನವಿಡೀ ದುಡಿತಾರೆ. ಆದರೆ ಆ ಕನಸನ್ನು ಮಾರಾಟ ಮಾಡುವಂತಹ ವ್ಯಕ್ತಿ ನಾನಲ್ಲ ಅಂತ ಕೂಡ ಅವರು ಹೇಳಿದರು. ಜೊತೆಗೆ ನಾನು ಕನಸಿನ ಮೇಲಿನ ಸಾಲಗಾರನು ಅಲ್ಲ ಅನ್ನುವಂತಹ ವಿಚಾರವನ್ನು ಅವರು ಮಾತನಾಡಿದರು. ಅದು ಎಲ್ರಿಗೂ ಕೂಡ ಅಚ್ಚರಿಗೊಳಿಸಿತ್ತು. ಯಾಕಂದರೆ ಸಾಲನೇ ಮಾಡದೆ ತಮ್ಮ ಉದ್ಯಮವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಕಟ್ಟಿ ಬೆಳೆಸಿದರು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಳಿ ಮಾಡಿರುವಂತಹ ತಂಡ ಯಾವುದು? ಇದು ಕೇರಳದ ಐಟಿ ಅಧಿಕಾರಿಗಳ ತಂಡ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಉದ್ಯಮಿ ಸಿಜೆ ರಾಯ್ ಅವರಿಗೆ ಸೇರಿದಂತಹ ಸಂಸ್ಥೆಗಳ ಮೇಲೆ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿದ್ದರೂ ಕೂಡ ಇದನ್ನು ನಿರ್ವಹಿಸಿದ್ದು ಕರ್ನಾಟಕ ಗೋವಾ ವಲಯ ಅಧಿಕಾರಿಗಳಲ್ಲ, ಬದಲಾಗಿ ಕೇರಳದ ಅಧಿಕಾರಿಗಳು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಇದರ ಜೊತೆಗೆ ಪ್ರಮುಖವಾಗಿರುವಂತಹ ಒಂದು ವಿಚಾರ ಕೂಡ ಬೆಳಕಿಗೆ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಅವರ ಸಹೋದರ ಒಂದು ಗಂಭೀರವಾದಂತಹ ಆರೋಪ ಮಾಡಿದ್ದಾರೆ. ರಾಯ್ ಅವರ ಸಾವಿಗೆ ಐಟಿ ಅಧಿಕಾರಿಗಳು ಕೊಟ್ಟಂತಹ ಕಿರುಕುಳ ಕಾರಣ ಅಂತ
ಅವರ ಸಹೋದರ ಬಾಬು ಅವರು ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಸಹೋದರ ಗಂಭೀರವಾಗಿ ಆರೋಪ ಮಾಡಿದ್ರು. 28ರಿಂದ ನನ್ನ ತಮ್ಮನ ವಿಚಾರಣೆ ಮಾಡ್ತಾ ಇದ್ರು. ಅವರ ಟಾರ್ಗೆಟ್ ಏನು ಆಗಿತ್ತು ಅನ್ನುವಂಥದ್ದು ನಮಗೂ ಕೂಡ ಗೊತ್ತಿರಲಿಲ್ಲ. ಅಂದರೆ IT ಅಧಿಕಾರಿಗಳ ಟಾರ್ಗೆಟ್ ಆದರೆ ಏನಾಗಿತ್ತು ಅನ್ನುವಂಥದ್ದು ಕೂಡ ನಮಗೆ ಗೊತ್ತಿರಲಿಲ್ಲ ಅಂತ ಆರೋಪ ಮಾಡಿದ್ದಾರೆ. ನನ್ನ ತಮ್ಮ CJ ರಾಯ್ ಆತ್ಮಹತ್ಯೆಗೆ ಕೇರಳದ IT ಅಧಿಕಾರಿಗಳ ಕಿರುಕುಳ ಹಾಗೂ ಒತ್ತಡನೇ ಕಾರಣ ಅಂತ ಸಹೋದರ CJ ಬಾಬು IT ಅಧಿಕಾರಿಗಳ ವಿರುದ್ಧ ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಘಟನೆ ಹಿನ್ನೆಲೆಯಲ್ಲಿ ಶುಕ್ರವಾರ ಸಂಜೆ ಸುದ್ದಿಗಾರರೊಂದಿಗೆ ಮಾತನಾಡಿ, ಕೇರಳದ IT ಅಧಿಕಾರಿಗಳು ಜನವರಿ 28ರಿಂದ ನನ್ನ ತಮ್ಮ CJ ರಾಯ್ ಅವರನ್ನು ವಿಚಾರಣೆ ಮಾಡ್ತಾ ಇದ್ರು. ಅದರಂತೆ ಶುಕ್ರವಾರ ಕೂಡ ಕಚೇರಿಗೆ ಬಂದು ವಿಚಾರಣೆ ಮಾಡಿದ್ದಾರೆ. IT ಇಲಾಖೆ ಅಡಿಷನಲ್ ಕಮಿಷನರ್ ಕೃಷ್ಣ ಪ್ರಸಾದ್ ಕೂಡ ಅಧಿಕಾರಿಗಳ ತಂಡದಲ್ಲಿ ಇದ್ರು ಅಂತ ಅವರು ಆರೋಪ ಮಾಡಿದ್ದಾರೆ. ಇನ್ನು IT ಅಧಿಕಾರಿಗಳ ಒತ್ತಡ ಬಹಳಷ್ಟಿತ್ತು ಅನ್ನುವಂತಹ ಒಂದು ಆರೋಪ ಮಾಡಿದ್ದಾರೆ. ಈ IT ಅಧಿಕಾರಿಗಳು ಜನವರಿ 27ರಂದು ನನ್ನ ಮನೆಗೆ ಬಂದು ನನ್ನನ್ನು ಕೂಡ ವಿಚಾರಣೆ ಮಾಡಿದ್ರು. ಅವರ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಟ್ಟಿದ್ದೆ. ಕಾರ್ಯನಿಮಿತ್ತವಾಗಿ ವಿದೇಶಕ್ಕೆ ಬಂದಿದ್ದೀನಿ. ಗುರುವಾರ ಸಂಜೆ CJ ರಾಯ್ ನನಗೆ ಕರೆ ಮಾಡಿ ಯಾವಾಗ ಬರ್ತೀಯ ಅಂತ ಕೂಡ ಕೇಳಿದರು. ಶುಕ್ರವಾರ ಸಂಜೆ ಬರ್ತೀನಿ ಅಂತ ನಾನು ಹೇಳಿದ್ದೆ. IT ಅಧಿಕಾರಿಗಳ ಒತ್ತಡ ಇದೆ ಅಂತ ರಾಯ್ ಅವರು ಹೇಳಿಕೊಂಡಿದ್ರು. ಅಂದರೆ ನಿರಂತರವಾಗಿ ಒತ್ತಡ ಹೇರ್ತಾರೆ ಅನ್ನುವಂತಹ ವಿಚಾರವನ್ನು ಅವರು ತಮ್ಮ ಸಹೋದರನ ಬಳಿಯಲ್ಲಿ ಹೇಳಿಕೊಂಡಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನು ಡಿಸೆಂಬರ್ನಲ್ಲೂ ಕೂಡ IT ಅಧಿಕಾರಿಗಳು ವಿಚಾರಣೆ ಮಾಡಿದ್ರು. ಡಿಸೆಂಬರ್ ತಿಂಗಳಲ್ಲೂ ಕೂಡ ಕೇರಳದ IT ಅಧಿಕಾರಿಗಳು ಆದಾಯ ತೆರಿಗೆ ವಿಚಾರವಾಗಿ CJ ರಾಯ್ ಅವರ ಕಚೇರಿಗೆ ಬಂದು ವಿಚಾರಣೆ ಮಾಡಿದ್ರು. ನನ್ನ ತಮ್ಮ ರಾಯ್ಗೆ ಸಾಲ ಇರಲಿಲ್ಲ, ವೈರಿಗಳು ಕೂಡ ಇರಲಿಲ್ಲ, ಬೆದರಿಕೆಗಳು ಕೂಡ ಇರಲಿಲ್ಲ, ಕೌಟುಂಬಿಕ ಸಮಸ್ಯೆಗಳು ಕೂಡ ಯಾವುದೇ ಕಾರಣಕ್ಕೂ ಇರಲಿಲ್ಲ. ಆದರೆ ಯಾವ ಕಾರಣಕ್ಕೆ ಹೀಗೆ ಮಾಡಿಕೊಂಡ್ರು ಅನ್ನುವಂಥದ್ದು ಗೊತ್ತಿಲ್ಲ. IT ಅಧಿಕಾರಿಗಳ ಒತ್ತಡ ಇದ್ದಿದ್ದು ಸತ್ಯ. ಅವರ ಟಾರ್ಗೆಟ್ ಏನಾಗಿತ್ತು, ಯಾವ ಟಾರ್ಗೆಟನ್ನು ಇಟ್ಕೊಂಡು ಬಂದಿದ್ರು, ಇದ್ಯಾವುದು ಕೂಡ ಗೊತ್ತಿಲ್ಲ. ಅಡಿಷನಲ್ ಕಮಿಷನರ್ ಆಗಿರುವಂತಹ ಕೃಷ್ಣ ಪ್ರಸಾದ್ ಅವರನ್ನು ಈ ಬಗ್ಗೆ ಪ್ರಶ್ನೆ ಮಾಡಬೇಕು ಅಂತ ಅವರು ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಇನ್ನು ದೇಶ ವಿದೇಶಗಳಲ್ಲೂ ಕೂಡ ತಮ್ಮ ಪ್ರಾಜೆಕ್ಟನ್ನು ವಿಸ್ತರಣೆ ಮಾಡಿದರು. CJ ರಾಯ್ ಅವರು ಕರ್ನಾಟಕ, ಕೇರಳ, ದುಬೈ ಸೇರಿದಂತೆ ದೇಶದ ವಿವಿಧೆಡೆ ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ಗಳನ್ನು ನಡೆಸ್ತಾ ಇದ್ರು. ಕೇರಳ ಒಂದರಲ್ಲೇ 60 ಪ್ರಾಜೆಕ್ಟ್ಗಳನ್ನು ಮಾಡಿದ್ದಾರೆ. ಬಂಗಾರಪೇಟೆಯಲ್ಲಿ ಗಾಲ್ಫ್ ಕೋರ್ಟ್ ಕೂಡ ನಿರ್ಮಾಣ ಮಾಡಿದರು. ಇದೆಲ್ಲವೂ ಸೇರಿ ದೇಶದ ಹಲವಾರು ಕಡೆಗಳಲ್ಲಿ ಅವರು ತಮ್ಮ ಒಂದು ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದರು. 2 ವರ್ಷಗಳಲ್ಲಿ ನನಗೆ 700ರಿಂದ 800 ಕೋಟಿ ರೂಪಾಯಿ ಆದಾಯ ಬರುತ್ತೆ ಅಂತ ನನ್ನೊಂದಿಗೆ ಹೇಳಿಕೊಂಡಿದ್ರು ಅಂತ ಅವರ ಸಹೋದರ ತಿಳಿಸಿದ್ದಾರೆ. ಇನ್ನು ಕುಟುಂಬ ದುಬೈನಲ್ಲಿ ನೆಲೆಸಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ನಾವು 3 ಜನ ಅಣ್ಣ ತಮ್ಮಂದರು. CJ ರಾಯ್ ಕೊನೆಯವರು. CJ ರಾಯ್ಗೆ ಪತ್ನಿ ಹಾಗೂ 2 ಮಕ್ಕಳಿದ್ದಾರೆ. ಕಳೆದ 15 ವರ್ಷಗಳಿಂದ ಕುಟುಂಬ ದುಬೈನಲ್ಲಿ ನೆಲೆಸಿದ್ದೆ. ರಾಯ್ ಅವರ ಆತ್ಮಹತ್ಯೆ ಬಗ್ಗೆ ಪೊಲೀಸರು ತನಿಖೆ ನಡೆಸಿ ಸತ್ಯಾಂಶ ಏನಿದೆ ಅದನ್ನು ಬಯಲಿಗಿಳಿಬೇಕು ಅಂತ CJ ಬಾಬು ಅವರು ಆಗ್ರಹಿಸಿದ್ದಾರೆ. CJ ರಾಯ್ಗೆ ಸಮಾಜ ಸೇವೆಯ ತುಡಿತ ತುಂಬ ಇತ್ತು. 301 ವಿದ್ಯಾರ್ಥಿಗಳಿಗೆ ಗರಿಷ್ಠವಾಗಿ 50,000 ರೂಪಾಯಿಯಂತೆ ಸ್ಕಾಲರ್ಶಿಪ್ ಕೊಡೋದಾಗಿ ಘೋಷಣೆ ಮಾಡಿದರು. ಜುಲೈ ತಿಂಗಳಿಂದ ಅರ್ಜಿ ಹಾಕುವಂತೆಯೂ ಕೂಡ ವಿದ್ಯಾರ್ಥಿಗಳಿಗೆ ಅವರು ಕೇಳಿಕೊಂಡಿದ್ರು. ಹೀಗಾಗಿ ಈಗ ಒಂದೆಡೆ ಈ ವಿಚಾರ ಕಾಫಿ ಡೇ ಮಾಲೀಕರಾದಂತಹ ಸಿದ್ಧಾರ್ಥ್ ಆತ್ಮಹತ್ಯೆ ಏನಿದೆ ಅದನ್ನು ನೆನಪಿಸುವಂತೆ ಮಾಡ್ತಾ ಇದೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಎಲ್ಲೋ ಒಂದೆಡೆ ಅಧಿಕಾರಿಗಳು ಯಾರಿದ್ದಾರೆ IT ಅಧಿಕಾರಿಗಳ ಒತ್ತಡ ಇತ್ತ ಅನ್ನುವಂತಹ ಪ್ರಶ್ನೆ ಇಲ್ಲಿ ತುಂಬ ಎದುರಾಗುತ್ತೆ. ಜೊತೆಗೆ IT ಅಧಿಕಾರಿಗಳ ಬಳಿಯಲ್ಲಿ ಇದ್ದಂತಹ ಮಾಹಿತಿಗಳೇನು, ಅವರ ಬಳಿ ಇದ್ದಂತಹ ಇನ್ಫಾರ್ಮೇಷನ್ ಏನು, ಯಾವ ಒಂದು ಮಾಹಿತಿಗಳನ್ನು ಆಧರಿಸಿಕೊಂಡು ನಿರಂತರವಾಗಿ ತನಿಖೆ ಮಾಡ್ತಾ ಇದ್ರು, ಜೊತೆಗೆ ಯಾವ ದಾಖಲೆಗಳನ್ನು ಸಂಗ್ರಹಣೆ ಮಾಡೋದಕ್ಕೆ ಅಂತ ತನಿಖೆ ನಡೀತಾ ಇತ್ತು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಬಳಿಕವಷ್ಟೇ ಮಾಹಿತಿಗಳು ಹೊರಗಡೆ ಬರಬೇಕು. ಇನ್ನು IT ಹಾಗೂ ED ಅಧಿಕಾರಿಗಳು ನಡೆಸುವಂತಹ ಈ ದಾಳಿಗಳಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಕೂಡ ಚಾಟಿ ಬೀಸಿತ್ತು. ಕನ್ವಿಕ್ಷನ್ ಏನಿದೆ, ರೇಟ್ ಆಫ್ ಕನ್ವಿಕ್ಷನ್ನು ತುಂಬ ಕಡಿಮೆ ಇದೆಯಂತ ಸುಪ್ರೀಂ ಕೋರ್ಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಾಟಿ ಬೀಸಿತ್ತು. ಕೇಸೇನೋ ದಾಖಲಿಸ್ತೀರಿ, ದಾಳಿಗಳನ್ನು ಮಾಡ್ತೀರಿ, ನಿರಂತರವಾಗಿ ಅಕೌಂಟ್ಗಳನ್ನು ಫ್ರೀಸ್ ಮಾಡ್ತೀರಿ, ಮೇಲಿಂದ ಮೇಲೆ ತನಿಖೆ ಆಗುತ್ತೆ. 4-5 ವರ್ಷಗಳ ಬಳಿಕ ತನಿಖೆಯಾಗಿ ಅದಾದ ನಂತರ ಗೊತ್ತಾಗೋದು ಅವರು ಯಾವುದೇ ತಪ್ಪುಗಳನ್ನು ಮಾಡಿಲ್ಲ ಅಂತ B ರಿಪೋರ್ಟ್ ಸಲ್ಲಿಕೆ ಆಗುತ್ತೆ. ಈ ರೀತಿ ಹೇಗಾಗುತ್ತೆ, ಕನ್ವಿಕ್ಷನ್ ಯಾಕಾಗಲ್ಲ ಅಂತ ಸುಪ್ರೀಂ ಕೋರ್ಟ್ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಚಾಟಿ ಬೀಸಿತ್ತು. ಈಗ ಈ ವಿಚಾರ ರಾಜಕೀಯವಾಗಿಯೂ ಕೂಡ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ರಾಜಕೀಯ ಹಗ್ಗಜಗ್ಗಾಟಕ್ಕೂ ಕೂಡ ತೀವ್ರ ಕಾರಣವಾಗುವಂತಹ ಸಾಧ್ಯತೆ ಇದೆ. ಇನ್ನು ರಾಷ್ಟ್ರ ಮಟ್ಟದಲ್ಲೂ ಕೂಡ ಈ ವಿಚಾರ ತೀವ್ರವಾಗಿ ಚರ್ಚೆಗೆ ಬರುತ್ತೆ. ಯಾಕಂದರೆ ಒಬ್ಬ ಯಶಸ್ವಿ ಉದ್ಯಮಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನುವಂತಹ ವಿಚಾರ ಇಡೀ ಕರ್ನಾಟಕದ ಉದ್ಯಮ ವಲಯ ಏನಿದೆ ಇದಕ್ಕೆ ಒಂದು ಭಾರಿ ತಲ್ಲಣ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಹೀಗಾಗಿ ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಚರ್ಚೆಗಳಿಗೆ ಕಾರಣ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಕಾದು ನೋಡಬೇಕಾಗತ್ತೆ.